ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿಯಿಂದ ಆಯೋಜಿಸಲಾಗಿದ್ದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿದ್ದ ಗಣೇಶನ 25 ಕೆಜಿ ತೂಕವುಳ್ಳ ಲಡ್ಡುವನ್ನು ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆರವರು ಮತ್ತು ಶಾಸಕರಾದ ಎಸ್ ಮುನಿರಾಜರವರ ನೇತೃತ್ವದಲ್ಲಿ ಹರಾಜು ಕೂಗಲಾಯಿತು. ಈ ಲಡ್ಡು ಹರಾಜಿನಲ್ಲಿ ಚಿಕ್ಕಸಂದ್ರದ ರಾಜಣ್ಣನವರ ಪುತ್ರ ಹಾಗೂ ಬಿಜೆಪಿ ಯುವ ಮುಖಂಡ ಮೋಹನ್ ಕುಮಾರ್ ಅವರು ಅಂತಿಮವಾಗಿ 4,50,000 ರೂಪಾಯಿಗೆ ಹರಾಜು ಕೂಗುವ ಮೂಲಕ ಗಣೇಶನ ಬೃಹತ್ ಲಡ್ಡುವನ್ನು ತನ್ನದಾಗಿಸಿಕೊಂಡರು. ಈ ಸಂದರ್ಭದಲ್ಲಿ ಹಲವು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತು ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಾವಿರಾರು ಜನರು ಉಪಸ್ಥಿತರಿದ್ದರು. ಇದೇ ವೇಳೆಯಲ್ಲಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆರವರು ಮತ್ತು ಶಾಸಕರಾದ ಎಸ್ ಮುನಿರಾಜರವರು ಹಾಗೂ ಹಲವರು ಚಿಕ್ಕಸಂದ್ರದ ಮೋಹನ್ ರವರಿಗೆ ಬೃಹತ್ ಲಡ್ಡುವನ್ನು ಹಸ್ತಾಂತರಿಸಿದರು. ಆಶೀರ್ವಾದ ಮಾಡ್ತಾವನೆ. 4.5 ಚಿಕ್ಕಸಂದ್ರದ ಮೋಹನ ಒಂದ್ಸಾರಿ, 4.5 2 ಸಾರಿ, 4.5 2 ಸಾರಿ, 4.5 ಲಕ್ಷ 2 ಸಾರಿ. ಚಿಕ್ಕಸಂದ್ರದ ಮೋಹನ 4.5 ಲಕ್ಷ 3 ಸಾರಿ. ಹೋದ ಸಾರಿ ಲಕ್ಷ್ಮಣ್ ಗೌಡರು 4.25 ಲಕ್ಷ ಹೋಗಿದ್ರು. ಈ ಸಾರಿ ಚಿಕ್ಕಸಂದ್ರಕ್ಕೆ ಹೋಯ್ತು. ನಿಮ್ಗೆ ಅದೃಷ್ಟ ಇಲ್ಲ. ಹಾಗಾಗಿ